अगर हमें इतिहास लिखना है तो किसी न किसी को तो इतिहास बनाना पड़ेगा। ಈ ಥರದ ಒಳ್ಳೆ ಸಿನಿಮಾ ಅಂತ ಹೇಳಿಸಿಕೊಂಡದ್ದು ಕೂಡ ಜನಬರದಿಂದ ಶೋವನ್ನು ಮುಚ್ಚಬೇಕಾಗತ್ತೆ. ತನ್ನ ಸ್ಕ್ರಿಪ್ಟಿಗೆ ಜೀವ ತುಂಬುವ ಪಾತ್ರಗಳು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಅವನಲ್ಲಿ ಒಂದು ಸ್ಪಷ್ಟತೆ, ನಿಖರತೆ ಮತ್ತು ಬಯಸುವಿಕೆಯಲ್ಲಿ ನಿಖರತೆ, ಪಡೆದುಕೊಳ್ಳುವಿಕೆಯಲ್ಲಿ ನಿಖರತೆ. ಕಾಂಗ್ರೆಸ್ಸು ತನ್ನ ಆಳ್ವಿಕೆಗೋಸ್ಕರ, ತನ್ನವರಿಗೆ ಲಾಭ ಮಾಡುವುದಕ್ಕೋಸ್ಕರ ಯಾವ್ಯಾವ ಮಟ್ಟದಲ್ಲಿ ಕುತಂತ್ರವನ್ನು, ದೇಶದ್ರೋಹವನ್ನು ಮಾಡಿತ್ತು ಅನ್ನೋದಕ್ಕೆ ಇಲ್ಲಿ ಪೂರ್ಣ ಸಾಕ್ಷ್ಯ ನಿಮಗೆ ಸಿಗುತ್ತೆ. ಸಂವಿಧಾನವನ್ನೇ ವಿರೂಪಗೊಳಿಸುವಂಥ ಕೆಲಸ ನಡೆದಿತ್ತು. ಸಂವಿಧಾನದ ಆರ್ಟಿಕಲನ್ನೇ ಡಿಲೀಟ್ ಮಾಡುವಂಥ ಕೆಲಸ ಹೇಗೆ ನಡೆದಿತ್ತು ಇದನ್ನು ನೀವು ನೋಡಬೇಕು. ಒಂದು ಪಾರ್ಟ್. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಕೇವಲ ದಕ್ಷ ಆಡಳಿತಗಾರರಷ್ಟೇ ಅಲ್ಲ, ಅವರು ಅತ್ಯಂತ ನಿಪುಣರಾದಂಥ ರಾಜನೀತಿಜ್ಞರೂ ಹೌದು. ಡಿಮಾನಿಟೈಸೇಷನ್ನಿಂದ ಏನು ಕಡಿದು ಉಳಿಸಿದ್ರು ಅಂತ ನಮ್ಮ ಈ ಅಪ್ರಬುದ್ಧ ಪ್ರಿಯಾಂಕ ಖರ್ಗೆ ಅಂತವರೆಲ್ಲ ಕೇಳ್ತಾರಲ್ಲ, ದಯವಿಟ್ಟು ಈ ಸಿನಿಮಾ ನೋಡ್ರಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಆರ್ಟಿಕಲ್ 370 ನಿನ್ನೆಯಷ್ಟೇ ರಿಲೀಸ್ ಆಗಿದೆ. ನಾನು ನನ್ನ ಬಿಡುವಿಲ್ಲದ ಅತ್ಯಂತ ಒತ್ತಡದಲ್ಲಿ ಕೂಡ ಆ ಸಿನಿಮಾವನ್ನು ನೋಡಲೇಬೇಕು ಮತ್ತು ನಿಮ್ಮೊಟ್ಟಿಗೆ ಅದರ ಅನುಭವವನ್ನು ಹಂಚಿಕೊಳ್ಳಲೇಬೇಕು ಅನ್ನುವಂಥ ತವಕದಲ್ಲಿ 12:45 ಶೋಗೆ ಹೋಗಿ ಕೂತೆ. ನಾನು ಒಂದು ಹಂತದಲ್ಲಿ ಬೆಳಗ್ಗೆ ಶೋ ಅನ್ನುವ ಕಾರಣಕ್ಕಾಗಿ ಇರಬೇಕು. ನಾನು ಬುಕ್ ಮಾಡುವಾಗಲೇ ಯಾರೂ ಒಂದೇ ಒಂದು ಸೀಟ್ ಬುಕ್ ಆಗಿರಲಿಲ್ಲ ಬೆಳಗ್ಗೆ 9:45ಗೆ. ಆದರೆ ನಾನು ಹೋದಾಗಲೂ ಒಂದು 10ರಿಂದ 15 ಜನ ಇದ್ದರು ಅಷ್ಟೇ. ಆದರೆ ಈ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ಕೂತು ಮಾತಾಡ್ತಾ ಇರುವಂಥ ಹೊತ್ತಿನಲ್ಲಿ ಬೆಂಗಳೂರಿನ ಬಹುತೇಕ ಎಲ್ಲ ಬಿಡುಗಡೆಯಾದ ಮಾಲ್ಗಳಲ್ಲಿ ಶೋ ಹೌಸ್ಫುಲ್ ಆಗಿದೆ. ಆರ್ಟಿಕಲ್ 360 ಕ್ಲಾಸಿಕಲ್ 360. ನಾನು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಒಂದು ಸಿನಿಮಾವನ್ನು ಗೊತ್ತಿದ್ದ ಕತೆ, ಪ್ರತಿಯೊಬ್ಬರಿಗೂ ಅದು ರೋಮಾಂಚನ ಹುಟ್ಟಿಸುವ ಕತೆ, ಮತ್ತು ಅದರ ಆದಿ ಹೇಗೆ, ಅಂತ್ಯ ಹೇಗೆ ಅನ್ನೋದು ಸಾಮಾನ್ಯ ಜನರಿಗೆ ಒಂದು ಅಂದಾಜಿದ್ದ ಕತೆ ಈ ಸೋಷಿಯಲ್ ಮೀಡಿಯಾದ ಒಟ್ಟು ಇವತ್ತಿನ ವ್ಯಾಪಕತೆಯಲ್ಲಿ. 370 ಅಂದರೆ ಏನು, ಆರ್ಟಿಕಲ್ 370ಯನ್ನು ತೆಗೆದದ್ದು ಹೇಗೆ, ಅಥವಾ ಆರ್ಟಿಕಲ್ 370 ಒಂದು ಟೆಂಪ್ರರಿ ಆಗಿ ಹಾಕಿದ್ದು 70 ವರ್ಷ ಹೇಗೆ ಮುಂದುವರಿತು, ಇವೆಲ್ಲದರ ಕತೆ ಒಂದು ಪ್ರಾಸಂಗಿಕವಾಗಿ ನಿಮಗೆ ಗೊತ್ತಿದೆ. ಇಂಥ ಒಂದು ಗೊತ್ತಿದ್ದ ಕಥೆಯನ್ನು, ಅರಿವಿದ್ದ ಕಥೆಯನ್ನು ಅದನ್ನು ಸಿನಿಮಾ ಮಾಡಿ 2.5-3 ಗಂಟೆ ನಿಮ್ಮನ್ನು ಕೂಡ್ರಿಸೋದಿದೆಯಲ್ಲ, ಅದು ಒಬ್ಬ ನಿರ್ದೇಶಕನ ನಿಜವಾದ ಕಲಾತ್ಮಕತೆ ಮತ್ತು ತಾಕತ್ತು. ಅದೇ ಅವನ ಶ್ರೇಷ್ಠತೆ. ಇಂಥ ಸಿನಿಮಾ ನಮ್ಮ ಕನ್ನಡದಲ್ಲಿ ಯಾಕೆ ಬರೋದಿಲ್ಲ ಅನ್ನೋದು ನನ್ನ $1 ಮಿಲಿಯನ್ ಪ್ರಶ್ನೆ. ಕನ್ನಡದಲ್ಲಿ ವಾರಕ್ಕೆ 22 ಸಿನಿಮಾ ಬಿಡುಗಡೆ ಆಗುತ್ತೆ, 16 ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ನೋಡುವವರು ಇಲ್ಲದೇ ಒಳ್ಳೊಳ್ಳೆ ಸಿನಿಮಾಗಳು, ಶಾಕಾರಿ ಅಂತ ಒಳ್ಳೆ ಸಿನಿಮಾ, KTM ನಂತ ಒಳ್ಳೆ ಸಿನಿಮಾ, ಈ ಥರದ ಒಳ್ಳೆ ಸಿನಿಮಾ ಅಂತ ಹೇಳಿಸಿಕೊಂಡದ್ದು ಕೂಡ ಜನಬರದಿಂದ ಶೋವನ್ನು ಮುಚ್ಚಬೇಕಾಗತ್ತೆ. ಆದರೂ ಒಂದು ಮಾತು ನಾನು ಬಹಳ ನಿಷ್ಠುರವಾಗಿ ಹೇಳಬೇಕು ಅಂತಂದರೆ, ಒಂದು ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆ ಆಯ್ಕೆ ಮಾಡಿಕೊಂಡ ವಸ್ತುವನ್ನು ಒಂದು ಸ್ಕ್ರೀನ್ ಪ್ಲೇ, ಚಿತ್ರಕಥೆ, ಸಂಭಾಷಣೆ, ಅಭಿನಯ, ಅದರ ಒಟ್ಟು ತಾಂತ್ರಿಕ ಆವಿಷ್ಕಾರಗಳ ಮೂಲಕ ಒಂದು ಕಲಾಕೃತಿಯಾಗಿ ಅದನ್ನು ಕಟ್ಟಿಕೊಡುವುದರಲ್ಲಿ ಕನ್ನಡದ ವರ್ತಮಾನದಲ್ಲಿ ಈಗಾಗಲೇ ಜನಪ್ರಿಯತೆಯನ್ನು ಹೊಂದಿದಂಥ ನಿರ್ದೇಶಕರು ಢಾಳಾಗಿ ಸೋಲ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಆ ಪ್ರಯತ್ನ ನಡೀತಾ ಇದೆ. ಎಲ್ಲಿ ಗೊತ್ತಾ, ಹೊಸ 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 ಹುಡುಗರು ಬರ್ತಾ ಇದ್ದಾರಲ್ಲ, ಹೊಸ ಹೊಸ ಸೃಜನಾತ್ಮಕವಾಗಿ ಕೆಲಸ ಮಾಡೋರು ಬರ್ತಾ ಇದ್ದಾರಲ್ಲ, IT ಇಂಡಸ್ಟ್ರಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಮೂಲಗಳಿಂದ ಅವರಲ್ಲಿ ಆಗ್ತಾ ಇದೆ ಅದು. ಆದರೆ ಅದನ್ನು ನೋಡುವ ಸೌಜನ್ಯ ನಮಗಿಲ್ಲ, ನೋಡುವ ತಾಳ್ಮೆಯೂ ಇಲ್ಲ. ಒಂದು ಹಂತದಲ್ಲಿ ಸರಿಯದು. ನೀವು ನನಗೆ ಒಂದು ಸರಿ ಲಾಸ್ಟ್ ಟೈಮ್ ನಾನು ಒಂದು
ಸರಳ ಪ್ರೇಮ ಕಥೆಯ ಬಗ್ಗೆ ಮಾತಾಡ್ತಾ ಯಾಕೆ ನೀವು ಬರುವುದಿಲ್ಲ ಥಿಯೇಟ್ರಿಗೆ ಅಂತ ಕೇಳಿದಾಗ ವಾರಕ್ಕೆ 10, 18, 20 ಸಿನಿಮಾ ಬಿಡುಗಡೆ ಆಗುತ್ತೆ ಸರ್. ಟಿಕೆಟು ಮತ್ತು ಇತ್ಯಾದಿ ಸೇರಿ ಒಂದು 350-400 ರೂಪಾಯಿ ಹಿಡೀರಿ. ನಾವು 10, 18 ಸಿನಿಮಾ ದುಡ್ಲಿಕ್ಕೆ ಯಾವಪ್ಪ ದುಡ್ಡು ಕೊಡ್ತಾನೆ ಅಂತ ಕೇಳಿದರು. ಸುಮಾರು ಜನ ಕೇಳಿದರು. ಆಮೇಲೆ ಇಷ್ಟು ಸಿನಿಮಾ ಬಿಡುಗಡೆ ಆಗೋದ್ರ ಮಧ್ಯೆ ಯಾವ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಹೇಗೆ ಭಾವಿಸಬೇಕು ಇದನ್ನು ಕೇಳಿದರು. ಹಾಗಾಗಿ ಕನ್ನಡದಲ್ಲೇ ಹೊಸಬರಲ್ಲಿ ಒಂದು ಕಲಾತ್ಮಕವಾದಂಥ ಪ್ರಜ್ಞೆ ಇದೆ. ಕಲಾತ್ಮಕವಾಗಿ ಸಿನಿಮಾವನ್ನು ಜನಪ್ರಿಯತೆ ಟ್ರೆಂಡಲ್ಲಿ ಕಟ್ಟಬೇಕು ಅನ್ನುವಂಥ ಒಂದು ಭಾವ ಇದೆ, ಭಕ್ತಿ ಇದೆ, ಮತ್ತು ಅವರು ಒಳಗಡೆ ಒಂದು ಕಲಾತ್ಮಕವಾದಂಥ ಮತ್ತು ಪ್ರತಿಭೆಯ ಒಂದು ದೊಡ್ಡ ಜಳವೇ ಇದೆ. ಆದರೆ ಅದನ್ನು ನೋಡುವ ಒಂದು ಪರಿಸ್ಥಿತಿಗೆ ಆ ಸಿನಿಮಾ ಬಂದು ದಕ್ಕತಾನೆ ಇಲ್ವೇ? ಬಿಡುಗಡೆಗೆ ಒಂದು ಸರಿಯಾದ ವಿಧಿವಿಧಾನ ಇಲ್ಲ. ಯಾವ ಸಿನಿಮಾ, ಎಲ್ಲ ಸಿನಿಮಾವೂ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪ್ರಮೋಷನ್ ಮಾಡುವ ಅಬ್ರದಲ್ಲಿ ಎಲ್ಲವೂ ಬೆಸ್ಟೇ, ಎಲ್ಲವೂ ಒಳ್ಳೆಯದೇ. ಇನ್ನೂ ದುರಂತ ಅಂದರೆ ನಿನ್ನೆ ಒಬ್ಬರು ಮಾತಾಡ್ತಾ ಹೇಳ್ತಾ ಇದ್ರು, ಕನ್ನಡದಲ್ಲಿ ಪತ್ರಿಕೋದ್ಯಮದಲ್ಲಿ ಇದು ಆಗಬಾರದ ಕೆಲಸ, ಪತ್ರಿಕೋದ್ಯಮದಲ್ಲಿ ಇದ್ದವರು ಯಾರೂ ಇದನ್ನು ಮಾಡಬಾರದ ಕೆಲಸ ಏನು ಅಂತಂದರೆ ವಿಮರ್ಶೆಯೂ ಕೂಡ ಸ್ಪಾನ್ಸರ್ ಅಂತ ಕೇಳಲ್ಪಟ್ಟೆ. ನನ್ನ ಜನ್ಮದಲ್ಲಿ ಇವತ್ತಿನವರೆಗೂ ನಾನು ಆ ಕೆಲಸ ಮಾಡಿಲ್ಲ, ಮುಂದೂ ಮಾಡೋದಿಲ್ಲ. ಇವತ್ತು 370 ಆರ್ಟಿಕಲ್ 370 ಈ ಸಿನಿಮಾವನ್ನು 2 ದೃಷ್ಟಿಯಿಂದೇ ನೋಡಬೇಕು. ಒಂದು ಸಿನಿಮಾವಾಗಿ ಗೊತ್ತಿರುವ ಕತೆ, ಅದರಲ್ಲೂ ಇವತ್ತು ಪ್ರಧಾನಿಗಳು ಅಧಿಕಾರದಲ್ಲಿದ್ದಾರೆ, ಹೋಮ್ ಮಿನಿಸ್ಟ್ರು ಅಧಿಕಾರದಲ್ಲಿದ್ದಾರೆ, ಅದರಲ್ಲಿ ಕೆಲಸ ಮಾಡಿದಂಥ ಆರ್ಮಿ ಆಫೀಸರ್ಸ್ಗಳಿದ್ದಾರೆ, ನಮ್ಮ PMO ಆಫೀಸಿನ ಎಲ್ಲ ಆಫೀಸ್ ಬ್ಯಾರರ್ಸ್ ಇದ್ದಾರೆ. ಇಂಥದ್ರ ಮಧ್ಯೆ ಒಂದು ಕತೆ ಬಂದು ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದು ಮತ್ತು ನಮ್ಮನ್ನು ಒಂದು ವಿಸ್ಮಯಗೊಳಿಸುವಂಥ, ನಮ್ಮನ್ನು ಭಾವೋತ್ಕರ್ಷಕ್ಕೆ ಒಳಮಾಡುವಂಥ ರೀತಿಯಲ್ಲಿ ಅದು ಮುಟ್ಟುತ್ತದೆ, ತಟ್ಟುತ್ತದೆ ಅಂತ ಆದರೆ ಆ ಸಿನಿಮಾದ ಒಟ್ಟು ಕುಸೂರಿ ಕೆಲೆಗಾರಿಕೆ, ಆ ಕಟ್ಟುವಿಕೆ, ಅದರ ಇಡೀ ಕಲಾಕೃತಿಯಾಗಿ ನಮ್ಮನ್ನು ಅದು ತಟ್ಟುವಿಕೆ, ಮುಟ್ಟುವಿಕೆ ಯಾವ ಮಟ್ಟದಲ್ಲಿರ್ಬೋದು ಅಂತ ಯೋಚನೆ ಮಾಡಿ. ಒಂದು ಸಿನಿಮಾವಾಗಿ ಅತ್ಯಂತ ದಿ ಬೆಸ್ಟ್ ಪ್ರೆಸೆಂಟ್ ಮಾಡಿದಂಥ ಒಂದು ಸಿನಿಮಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಕಥೆಯ ಆಯ್ಕೆ, ಕಥೆಯ ವಿಸ್ತಾರ, ಆಮೇಲೆ ಅದಕ್ಕೆ ಆಯ್ಕೆ ಮಾಡಿಕೊಂಡಂಥ ಪಾತ್ರಧಾರಿಗಳು, ಆ ಪಾತ್ರಧಾರಿಗಳು ಕೇವಲ 3ರಿಂದ 4 ಪಾತ್ರಗಳು ಮಾತ್ರ ಮುಖ್ಯವಾಗಿ ಕಾಣಿಸ್ಕೊಳ್ತವೆ. ಉಳಿದ ಎಲ್ಲ ಪಾತ್ರಗಳು ಪೂರಕವಾಗಿ ನಿಲ್ತವೆ. ಆದರೆ ಒಂದೇ ಒಂದು ಪಾತ್ರವನ್ನು ನೀವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದೊಂದು ಪಾತ್ರವು ಎಂಥ ಒಂದು ಅದ್ಭುತವಾದಂಥ ಅಭಿವ್ಯಕ್ತಿಯ ಶ್ರೇಷ್ಠತೆಯನ್ನು ಮುಟ್ತವೆ ಅಂತಂದರೆ, ಇದು ಪಾತ್ರವೇ ಅಲ್ಲ, ಇದು ಜೀವಂತವಾದಂಥ ಕಣ್ಣೆದುರು ನಡೆಯುವ ಘಟನೆಯ ಸೂತ್ರಧಾರಿಕೆಯನ್ನು ಹೊತ್ತಂಥ ಜೀವಂತ ವ್ಯಕ್ತಿಗಳು ಅಂತ ಅನ್ನಿಸುವಷ್ಟು ಅದ್ಭುತವಾಗಿದೆ. ಆಮೇಲೆ ಅದರ ಫೋಟೋಗ್ರಫಿ ಇರ್ಬೋದು, ಅದರ BGM ಇರ್ಬೋದು, ಅದರ ಆ್ಯಕ್ಷನ್ ಇರ್ಬೋದು, ಪ್ರತಿ ಒಂದರಲ್ಲೂ ನೀವು ಎಲ್ಲಿಯೂ दोषವನ್ನು ಹುಡುಕಲಿಕ್ಕೆ ಸಾಧ್ಯ ಇಲ್ಲ. हर घर से निकलेगा बुरहान. तुम कितने बुरहान मारोगे? कितने मॉडल थे? 35, 40. ಹಾಗಾದರೆ ಈ ಸಿನಿಮಾವನ್ನು ಕೇವಲ ಸಿನಿಮಾವಾಗಿ ನೋಡೋದಕ್ಕೆ ಮಾತ್ರ ನಾವು ನೋಡಬೇಕೇ ಅಂತ ಪ್ರಶ್ನೆಯನ್ನು ನೀವು ಹಾಕ್ತೀರಿ ಅಂತಾದರೆ, ಸಿನಿಮಾವನ್ನು ನೋಡುವುದರ ಜೊತೆಗೆ ಈ ದೇಶದ 70 ವರ್ಷದಲ್ಲಿ ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ಸು ಸಂವಿಧಾನಕ್ಕೆ ಮತ್ತು ಜನಕ್ಕೆ ಮಾಡಿದ ದ್ರೋಹದ ಕಥನವನ್ನು ಹಸಿಯಾಗಿ ನೋಡಬೇಕಾ? ಈ ಸಿನಿಮಾವನ್ನು ನೋಡಿ. ಇವತ್ತು ಕರ್ನಾಟಕದಲ್ಲಿ ಸಂವಿಧಾನವನ್ನು ರಕ್ಷಿಸುವಂಥ ಒಂದು ಅಭಿಯಾನ ನಡೀತಾ ಇದೆ, ಐಕ್ಯತಾ ಯಾತ್ರೆ. ಒಂದು ಕಡೆ ರಾಹುಲ್ ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ, ಅಲ್ಲಿ ಅವ್ರಿಗೇನೆ ಅನ್ಯಾಯ ಆಗ್ತಾ ಇದೆ. ಇನ್ನೊಂದು ಕಡೆ ಐಕ್ಯತಾ ಯಾತ್ರೆ, ಇಲ್ಲಿ ಕಾಂಗ್ರೆಸ್ಸಿಗರು ಎಷ್ಟೊತ್ತಿಗೆ ಯಾವ ರೀತಿಯ ಆರ್ಥಿಕ ಸಮಸ್ಯೆಗೆ ಕರ್ನಾಟಕವನ್ನು ಈಡು ಮಾಡ್ತಾರೋ ಮತ್ತು ಇಲ್ಲಿಯಿಂದ ಈ ಸರ್ಕಾರ ಎಷ್ಟೊತ್ತಿಗೆ ತೊಲಗ್ತದೋ ಅಂತ ಜನ ನೋಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇದೇ ಆರ್ಟಿಕಲ್ 370ಯನ್ನು ಸ್ವತಂತ್ರ ಭಾರತದ ಆರಂಭಿಕ ಹಂತದಲ್ಲಿ ಅದನ್ನು ಕಾಶ್ಮೀರಕ್ಕೆ, ನೆಹರು ಅವರ ಸ್ವಾರ್ಥಕ್ಕೆ ಮತ್ತು ಸ್ನೇಹದ ನಿಭಾವಣೆಗೆ ಒಳಪಟ್ಟು ಅದನ್ನು ಅಲ್ಲಿಗೆ ಹಾಕಬೇಕಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗೆ ಸಂವಿಧಾನವನ್ನು ತನ್ನ ಆಶಯಕ್ಕೆ ತಕ್ಕಾಗಿ ಬಳಸಿಕೊಂಡಿತು? ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ.
ರಕ್ತ ಕುದಿತದೆ ನಿಮಗೆ ಅದನ್ನು ನೋಡಿದರೆ. ಆರ್ಟಿಕಲ್ 370 ಅಲ್ಲಿಗೆ ಹಾಕುವ ಕಾರಣಕ್ಕಾಗಿ ಸಂವಿಧಾನದ ಛೇದಗಳನ್ನೇ ಬದಲಾಯಿಸಿ ಕೆಲವನ್ನ ಡಿಲೀಟ್ ಮಾಡಿ ಅದರ ಮೂಲ ಹಸ್ತಪ್ರತಿಯನ್ನ ಕಾಶ್ಮೀರದಲ್ಲಿ ಬಚ್ಚಿಡುವಂಥ ಕೆಲಸವನ್ನ ಕಾಂಗ್ರೆಸ್ಸು ಮಾಡಿತ್ತು ಅನ್ನುವಂಥ ಐತಿಹಾಸಿಕ ಸತ್ಯದ ಮೇಲೆ ಈ ಸಿನಿಮಾ ಬೆಳಕು ಚೆಲ್ತದೆ. ಸಿನಿಮಾ ಇದು ಕೇವಲ ಕಲ್ಪನೆಯಲ್ಲ. ಸಿನಿಮಾ ಇದು ನಮ್ಮ 70 ವರ್ಷದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ಸು ತನ್ನ ಆಳ್ವಿಕೆಗೋಸ್ಕರ, ತನ್ನವರಿಗೆ ಲಾಭ ಮಾಡುವುದಕ್ಕೋಸ್ಕರ ಯಾವ್ಯಾವ ಮಟ್ಟದಲ್ಲಿ ಕುತಂತ್ರವನ್ನು, ದೇಶದ್ರೋಹವನ್ನು ಮಾಡಿತ್ತು ಅನ್ನೋದಕ್ಕೆ ಇಲ್ಲಿ ಪೂರ್ಣ ಸಾಕ್ಷ್ಯ ನಿಮಗೆ ಸಿಗುತ್ತೆ. ಸಂವಿಧಾನವನ್ನು ರಕ್ಷಿಸಿದ್ಯಾರು, ಸಂವಿಧಾನವನ್ನು ಭಕ್ಷಿಸಲಿಕ್ಕೆ ಹೊರಟವರು ಯಾರು ಅನ್ನುವಂಥ ಸತ್ಯವೂ ನಿಮಗೆ ಅರ್ಥ ಆಗತ್ತೆ. ಎಳೆಯಾಗಿ ಬಿಡಿಸಿಡಲಾಗಿದೆ. ಆರ್ಟಿಕಲ್ 370ಯ ತೆಗೆದ ನಂತರದ ದಿನಗಳು, ತೆಗೆಯುವ ದಿನಗಳು, ತೆಗೆಯುವ ಮೊದಲಿನ ದಿನಗಳು, ಅದನ್ನು ಹಾಕಿದ ದಿನಗಳು, ಮತ್ತು ಅದನ್ನು ಲೈವ್ ಆಗಿ ಇಡಲಿಕ್ಕೆ ಭಾರತೀಯ ರಾಜಕೀಯ ಶಕ್ತಿಗಳು ಮತ್ತು ಪಾಕಿಸ್ತಾನದ ಪ್ರೇರಿತ ಭಯೋತ್ಪಾದಕ ಸಂಘಟನೆ, ಅದರ ಜೊತೆಗೆ ಕಾಶ್ಮೀರದಲ್ಲಿ ಇದ್ದು ಮಜಾ ಉಡಾಯಿಸ್ತಾ ಇದ್ದಂಥ ಈ ವೃತ್ತಿಪರ ರಾಜಕಾರಣಿಗಳು, ಇವರು 3 ಜನ ಏಕೀಕೃತಗೊಂಡು 70 ವರ್ಷವನ್ನು ಹೇಗೆ ಆಳಿದರು, ಹೇಗೆ ರಕ್ತವನ್ನು ಚೆಲ್ಲಿದರು, ನಮ್ಮ ಪ್ರಾಮಾಣಿಕವಾದಂಥ ಸೇನೆಯ ಅಧಿಕಾರಿಗಳನ್ನು, ಜವಾನರನ್ನು ಹೇಗೆ ಬಲಿ ತೆಗೆದುಕೊಂಡ್ರು ಅನ್ನುವಂಥ ಸತ್ಯವನ್ನು ನಿಮಗೇನಾದರೂ ನೋಡಬೇಕಾ? ದಯವಿಟ್ಟು ಆರ್ಟಿಕಲ್ 370 ನೋಡಿ. ಆರ್ಟಿಕಲ್ 370 ನಮ್ಮ ಇಡೀ ದೇಶದ ಒಳಗಿನ 70 ವರ್ಷದ ಕ್ರೌರ್ಯದ, ದ್ರೋಹದ ಕಥೆಯನ್ನು ಅದ್ಭುತವಾಗಿ ಹೇಳುತ್ತೆ. ಆ ಕಥೆಯನ್ನು ನೀವು ನೋಡಿದರೆ ಇವತ್ತಿನ ವರ್ತಮಾನ ನಿಮಗೆ ಅರ್ಥ ಆಗತ್ತೆ. ಮತ್ತು ಆರ್ಟಿಕಲ್ 370 ತೆಗಿಲಿಕ್ಕೆ ಮೋದಿಯ ಸರ್ಕಾರ ಎಂಥ ಒಂದು ಕಷ್ಟವಾದಂಥ, ಎಂಥ ಒಂದು ಅದ್ಭುತವಾದಂಥ, ಈ ನಿಮಗೆ ಯೋಚಿಸಲಿಕ್ಕೂ ಸಾಧ್ಯ ಇಲ್ಲದಿದ್ದಂಥ ಒಂದು ಅಂಡರ್ಗ್ರೌಂಡ್ ವರ್ಕನ್ನು ಎಷ್ಟು ಚೆನ್ನಾಗಿ ಅದು ಮಾಡಿತ್ತು, ಎಂಥ ಗೌಪ್ಯದ ಒಂದು ಕಾರ್ಯಾಚರಣೆ ಆಗಿತ್ತದು. ಒಂದೇ ಒಂದು ಚೂರು ಲೀಕ್ ಆಗಿದ್ದರೆ ಅದು ಎಂಥ ಒಂದು ಮಾನಗೇಡಿ ಮತ್ತು ಇತಿಹಾಸ ಯಾವತ್ತೂ ಮರೆಯಲಾರದಂಥ ಕೆಲವು ಘಟನೆಗಳಿಗೆ ಅದು ಸಾಕ್ಷಿ ಆಗ್ತಾ ಇತ್ತು ಅನ್ನುವಂಥ ಒಂದು ಸಂದರ್ಭವನ್ನು ನೀವು ಗಮನಿಸಬೇಕಾ, ಅದನ್ನು ತಿಳ್ಕೋಬೇಕಾ? ಆರ್ಟಿಕಲ್ 370 ನೋಡಬೇಕು. ಪ್ರತಿ ಕ್ಷಣ ನಿಮಗೆ ರೋಮಾಂಚನ, ಪ್ರತಿ ಕ್ಷಣ ಈ ಕಾಂಗ್ರೆಸ್ಸಿನ ಈ ಹೂಟ, ಈ ದೇಶದ್ರೋಹದ ಒಟ್ಟು ಆ ಪ್ರಯಾಣ ನಿಮಗೆ ಹೇಸಿಗೆ ಹುಟ್ಟಿಸ್ತದೆ, ಒಂದು ಕಡೆ ರೋಷಾವೇಶವನ್ನು ಹುಟ್ಟಿಸ್ತದೆ. ಈ ದೇಶದ ರಾಜಕೀಯ ಹೀಗೂ ಇತ್ತೇ, ಈ ದೇಶವನ್ನು ಈ ರೀತಿಯಲ್ಲೂ ಸ್ವತಂತ್ರ ಭಾರತವನ್ನು ಆಳಿದರೆ ಇವರು, ಭಾರತವನ್ನು ಕಟ್ಟುವ ಬದಲು ಭಾರತವನ್ನು ಸಂಪೂರ್ಣವಾಗಿ ಒಡೆಯುವ ಪ್ರಯತ್ನವನ್ನು ಮಾಡಿದರೆ ಇವರು, ಭಾರತದ ಇಡೀದಾದಂಥ ಒಂದು ಭೂಶಿರವನ್ನೇ ಸಂಪೂರ್ಣವಾಗಿ ಭಾರತದಿಂದ ಬೇರ್ಪಡಿಸುವ ಕೆಲಸವನ್ನು ಮಾಡಿದರೆ ಇವರು, ಒಂದು ರಾಜಕೀಯದ ಸ್ವಾರ್ಥಕ್ಕಾಗಿ ದೇಶವನ್ನು ತುಂಡು ತುಂಡು ಮಾಡಿ ಪಾಕಿಸ್ತಾನ, ಬಾಂಗ್ಲಾ ಮಾಡಿದ್ದಲ್ದೇ ಕಾಶ್ಮೀರವನ್ನು ಕೂಡ ಭಾರತದ ಒಳಗಿದೆ ಅನ್ನುವ ಭ್ರಮೆಯಲ್ಲಿ ಅದನ್ನು ಹೊರಗಡೆನೇ ಇಟ್ಟು ಅದನ್ನು ಪಾಕಿಸ್ತಾನಕ್ಕೆ ನಿಧಾನವಾಗಿ ಹರಿವಾಣದಲ್ಲಿಟ್ಟು ಕೊಡುವ ಕೆಲಸ ನಡೆದಿತ್ತು ಅನ್ನೋದನ್ನು ನೀವು ಗಮನಿಸಬೇಕಾ? 370 ನೋಡಬೇಕು, ಆರ್ಟಿಕಲ್ 370 ನೋಡಬೇಕು. ಈ ಬೂಟಾಟಿಕೆಯ ರಾಜಕೀಯದ ಹಿಂದೆ ಎಂಥ ಘೋರ ಚರಿತ್ರೆ ಇದೆ, ಎಂಥ ಘೋರ ದೇಶದ್ರೋಹದ ಕಥೆ ಇದೆ. ಎಂತೆಂಥ ಇವತ್ತು ರಾಷ್ಟ್ರ ನಾಯಕರು, ಸ್ವಾತಂತ್ರ್ಯ ಹೋರಾಟಗಾರರು, 138 ವರ್ಷ ಇತಿಹಾಸ ಇರುವಂಥ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದಂಥ ಪಕ್ಷ ಅಂತ ಭುಜ, ಬೆನ್ನು
ತಲೆ ಎಲ್ಲ ತಟ್ಟಿಕೊಳ್ಳುವಂಥ ಈ ಮೇಧಾವಿಗಳು ಎಂಥ ಅಮೇಧ್ಯವನ್ನು ತಿಂದಿದ್ರು. ಒಮ್ಮೆ ಈ 10 ವರ್ಷ ಮೋದಿಯ 10 ವರ್ಷ ಈ ದೇಶಕ್ಕೆ ದಕ್ಕದೇ ಇದ್ದಿದ್ರೆ ಭಾರತ ಅನ್ನುವಂಥ ದೇಶ ಏನಾಗ್ತಾ ಇತ್ತು ಅನ್ನೋದನ್ನು ನೀವು ಊಹೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದಂಥ ವಾಸ್ತವವನ್ನು ನೀವು ಕಾಣಬೇಕು ಅಂತಾದರೆ ಆರ್ಟಿಕಲ್ 370 ನೋಡಬೇಕು. ಇನ್ನು ಸಿನಿಮಾದ ಚೌಕಟ್ಟಿನ ಒಳಗಡೆ ನಾವು ಮಾತಾಡಬೇಕು ಅಂತಾದರೆ ಇದು ಜಿಯೋ ಸ್ಟುಡಿಯೋಸ್ ಪ್ರೆಸೆಂಟ್ ಮಾಡಿದ್ದು, B62 ಸ್ಟುಡಿಯೋಸ್ ಪ್ರೊಡಕ್ಷನ್. ಇದು ಉರಿ ಸಿನಿಮಾವನ್ನು ನೋಡಿದ್ದೀರಿ, ಉರಿಯ ಟೀಮೇ ಈ ಸಿನಿಮಾವನ್ನು ಮಾಡಿದೆ. ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತಂದಾಗ ಅತ್ಯಂತ ಮನಸ್ಸು ಭಾವುಕವಾಗ್ತದೆ ಇವರೇ, ಸತ್ಯ ಹೇಳ್ತೇನೆ. ದೇಶಭಕ್ತಿ ಅಂತಿದ್ದರೆ, ನಮ್ಮ ದೇಶ ಅನ್ನುವ ಕಾಳಜಿ ಇದ್ದರೆ, ನಮ್ಮ ದೇಶ ಇದು ಅನ್ನುವಂಥ ಒಂದು ಭಾವನಾತ್ಮಕ ಒಳತೋಟಿ ನಿಮಗಿದ್ದರೆ, ನಿಜಕ್ಕೂ ಹೇಳ್ತೇನೆ ಈ ಸಿನಿಮಾ ನೋಡಿ ಹೊರಬರುವಾಗ ನಿಮಗೆ ಗದ್ಗದಿತರಾಗ್ತೀರಿ. ಯಾಕೆಂತಂದರೆ ಒಂದು ರಾಜಕೀಯಕ್ಕಾಗಿ, ಸ್ವಾರ್ಥಕ್ಕಾಗಿ, ತಮ್ಮ ತಲೆಮಾರಿನ ಉಳಿಸುವಿಕೆಗಾಗಿ, ಅಧಿಕಾರ ದಾಹಕ್ಕಾಗಿ ಇಂಥ ಸುಂದರವಾದ, ಭವ್ಯವಾದ, ದಿವ್ಯವಾದ ದೇಶವನ್ನು ಬಲಿ ಕೊಡ್ತೀರಾ? ಪ್ರಾಮಾಣಿಕ ಅಧಿಕಾರಿಗಳನ್ನು, ಪ್ರಾಮಾಣಿಕ ರಾಜಕಾರಣಿಗಳನ್ನು ನಡು ರಸ್ತೆಯಲ್ಲಿ ಕತ್ತರಿಸಿ ಬಿಸಾಡ್ತಿರಲ್ರಿ. ಆಪಾದನೆಗಳನ್ನು ಹಾಕಿ ಅವರನ್ನು ಸುಸೈಡ್ ಅನ್ನುವ ಹೆಸರಿನಲ್ಲಿ ಕೆಟ್ಟ ಚರಿತ್ರೆಯನ್ನು ಅವರ ಜೀವನದಲ್ಲಿ ದಾಖಲಿಸ್ತಿರಲ್ರಿ. ಏನಾಗಿದೆ ನಿಮಗೆ? ಏನಾಗಿದೆ? ಆರ್ಟಿಕಲ್ 370 ನೋಡಿದಾಗ ನಿಮ್ಗೆ ಅನಿಸ್ತದೆ ಈ ದೇಶ ಬಹಳ ಬಹಳ ಕೆಟ್ಟ ಕರಾಳವಾದಂಥ ಭವಿಷ್ಯವನ್ನು ಹೊಂದುತ್ತಾ ಇತ್ತು. ಯಾರು ಏನು ಬೇಕಾದರೂ ಹೇಳಿ, ನಾವು ಮೋದಿಯ ಬಕೆಟೋ, ಮೋದಿಯ ಫ್ಯಾನೋ, ಏನು ಬೇಕಾದರೂ ಹೇಳ್ರಿ, ಒಂದೊಮ್ಮೆ ಮೋದಿ ಮತ್ತು ಅಮಿತ್ ಶಾ ಟೀಮು ಈ 10 ವರ್ಷವನ್ನು ಆಳದೇ ಇದ್ದಿದ್ರೆ ಈ ಭಾರತದ ಅಂಗೋಪಾಂಗ ಎಲ್ಲವನ್ನು ಛಿದ್ರಗೊಳಿಸಿ ಭಾರತವನ್ನು ಕೂಡ ಚೈನಾಕ್ಕೋ ಇನ್ನೊಂದಕ್ಕೋ ಮಾರಿಬಿಡ್ತಾ ಇದ್ರು. ಸತ್ಯ ಇದು. ಆರ್ಟಿಕಲ್ 370ಯ ಮೇಲೆ ರಾಜ್ಯಸಭೆಯಲ್ಲಿ ಚರ್ಚೆ ಆಗುವಾಗ ಇದೇ ಮಾತು ವಿಪಕ್ಷದಿಂದ ಬರ್ತದೆ. ಇದು ಸಿನಿಮಾ ಡೈಲಾಗ್ ಅಲ್ಲ, ಇದು ಒರಿಜಿನಲ್ ಮೂಲದಲ್ಲಿ ಏನು ನಡೆದಿದೆ ಆರ್ಟಿಕಲ್ 370ಯನ್ನು ಅಬ್ರೋಗೇಟ್ ಮಾಡುವಾಗ ಅದರ ಹಸಿಯಾದ ಚಿತ್ರಣವನ್ನು ತೋರಿಸಲಾಗಿದೆ. ಮತ್ತು ಈ ಸಿನಿಮಾದಲ್ಲಿ ನೀವು ನೋಡಬೇಕಾದದ್ದು ಬಹಳ ಮುಖ್ಯವಾದದ್ದು, ಮಕ್ಕಳನ್ನು ಕರ್ಕೊಂಡು ಹೋಗಿ, ಸಕುಟುಂಬ ಸಮೇತ ಹೋಗಿ, ನಮ್ಮ ವಿದ್ಯಾರ್ಥಿಗಳು ಮುಖ್ಯವಾಗಿ ಇದನ್ನು ನೋಡಬೇಕು, ನಮ್ಮ ಯುವ ಜನಾಂಗ ಇದನ್ನು ಮುಖ್ಯವಾಗಿ ನೋಡಬೇಕು. ಯಾಕೆಂತಂದರೆ 370ಯನ್ನು ಹಾಕುವಾಗ ಎಂಥ ರಾಜಕೀಯ ಷಡ್ಯಂತ್ರ ನಡೆದಿತ್ತು, ಸಂವಿಧಾನವನ್ನೇ ವಿರೂಪಗೊಳಿಸುವಂಥ ಕೆಲಸ ನಡೆದಿತ್ತು, ಸಂವಿಧಾನದ ಆರ್ಟಿಕಲನ್ನೇ ಡಿಲೀಟ್ ಮಾಡುವಂಥ ಕೆಲಸ ಹೇಗೆ ನಡೆದಿತ್ತು, ಇದನ್ನು ನೀವು ನೋಡಬೇಕು. ಒಂದು ಪಾರ್ಟ್. ಇನ್ನೊಂದು, ಆರ್ಟಿಕಲ್ 370ಯನ್ನು ಇಸ್ಲಾಂ ಧರ್ಮಕ್ಕೆ ಹೇಗೆ ಇಂಟರ್ಲಿಂಕ್ ಮಾಡಿ ಆರ್ಟಿಕಲ್ 370ಯನ್ನು ತೆಗೆದ್ರು ಅಂತಂದರೆ ನಮಗೆ ಕಾಶ್ಮೀರದಲ್ಲಿ ನಮಾಜ್ ಮಾಡಲಿಕ್ಕಿರೋದಿಲ್ಲ, ನಮ್ಮ ಹೆಣ್ಣುಮಕ್ಕಳು ಸುರಕ್ಷಿತರಲ್ಲ, ನಮ್ಮನ್ನು ಧರ್ಮಾಂತರಗೊಳಿಸ್ತಾರೆ, ನಮ್ಮ ಇಡೀ ಇಸ್ಲಾಂ ಧರ್ಮವೇ ಕಾಶ್ಮೀರದಲ್ಲಿ ಉಳಿಯುವುದಿಲ್ಲ ಅನ್ನುವಂಥ ಒಂದು ಕೆಟ್ಟ ಸ್ಲೋಗನ್ನನ್ನು, ಪ್ರಪಗಾಂಡವನ್ನು ಹೇಗೆ ರಾಜಕೀಯ ಶಕ್ತಿಗಳು ನಿರಂತರವಾಗಿ ವ್ಯವಸ್ಥಿತವಾಗಿ ಮಾಡಿದ್ವು ಅನ್ನೋದನ್ನು ಕೂಡ ನೀವು ತಿಳ್ಕೋಬೇಕು ಅಂತಾದರೆ ಈ 370ಯನ್ನು ನೋಡಬೇಕು, ಆರ್ಟಿಕಲ್ 370. ಆಮೇಲೆ ಹೇಳ್ತೇವಲ್ಲ, ಮೋದಿಯವರು ಆರ್ಟಿಕಲ್ 370ಯನ್ನು ತೆಗೆದರು, ಅಷ್ಟಲ್ಲ, ಅದು ಅಷ್ಟು ಸುಲಭ ಅಲ್ಲ. ಆರ್ಟಿಕಲ್ 370ಯನ್ನು ತೆಗೆದದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಐತಿಹಾಸಿಕವಾದ ತೀರ್ಪನ್ನು ಇವತ್ತು ಕೊಟ್ಟಿದೆ ಅಂತಾದರೆ ಅದರ ಹಿಂದೆ PMO ಆಫೀಸ್ ಎಂಥ ಒಂದು ಅದ್ಭುತವಾದಂಥ ಕಾರ್ಯಾಚರಣೆಯನ್ನು ಮಾಡಿದೆ, ಅಧ್ಯಯನವನ್ನು ಮಾಡಿದೆ ಮತ್ತು ಎಂಥ ಸಂಶೋಧನೆಯನ್ನು ಮಾಡಿದೆ ಅನ್ನೋದನ್ನು ದೇಶದ ಜನರು ಅರ್ಥ ಮಾಡ್ಕೋಬೇಕು ಅಂತಾದರೆ ಆರ್ಟಿಕಲ್ 370ಯನ್ನು ನೋಡಬೇಕು. ಎಸ್, ಆರ್ಟಿಕಲ್ 370 ನೋಡಲೇಬೇಕು. ನೀವು ದೇಶಭಕ್ತರಾಗಿದ್ದರೆ ನೋಡ್ತೀರಿ, ಮತ್ತು ದೇಶಭಕ್ತರ ಆದರೆ ನೀವು ಅದನ್ನು ನೋಡುವುದರಷ್ಟೇ ಅಲ್ಲ, 10 ಜನರನ್ನು 100 ಜನರನ್ನು ಥಿಯೇಟ್ರಿಗೆ ಕಳಿಸ್ತೀರಿ. ಒಂದು ಬೀಭತ್ಸವಾದಂಥ ಕಥನವನ್ನು, ಒಂದು ಮಾರಣ ಹೋಮವನ್ನು, ಜಿನೋಸೈಡನ್ನು ಕಾಶ್ಮೀರಿ ಫೈಲ್ಸಲ್ಲಿ ನೋಡಿದ್ರಿ. ಆದರೆ ಇದರಲ್ಲಿ ಸಂವಿಧಾನವನ್ನೇ
ತಮ್ಮ ಇಡೀಯದಾದಂಥ ರಾಜಕೀಯ ಷಡ್ಯಂತ್ರಕ್ಕೆ ಹೇಗೆ ಬಳಸಿಕೊಂಡು 70 ವರ್ಷವನ್ನು ಎಂಥ ಕರಾಳ ಯುಗವಾಗಿ ಈ ದೇಶ ಕಂಡಿತು ಅನ್ನೋದನ್ನು ಆರ್ಟಿಕಲ್ 370 ನೋಡ್ತೀವಿ. ಎಂಥ ತಂತ್ರಜ್ಞ. ನಾನು ಕನ್ನಡದ ನಿರ್ದೇಶಕರಿಗೆ ಒಂದು ಮಾತನ್ನು ಹೇಳಬೇಕು ಈ ಸಂದರ್ಭದಲ್ಲಿ. ಯಾರೊಟ್ಟಿಗೋ ಕೆಲಸ ಮಾಡಿದ್ದೇನೆ, 10 ವರ್ಷ ದುಡ್ದೆ, 10 ವರ್ಷ ಈ ಕತೆ ಮಾಡಿದೆ, ಅದು ಕ್ರೈಟೀರಿಯಾ ಅಲ್ಲ ರೀ. ಒಂದು ಕಥೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಈ ಥರ ಸಿನಿಮಾವನ್ನು ನೋಡಿ ಕಲ್ತ್ಕೊಳ್ರಿ. ನಮ್ಮಲ್ಲೂ ಯಾರೋ ಒಬ್ಬರು ಅಬ್ಬೆಪಾರಿಗಳು 370 ಮಾಡಿದರು, ಆರ್ಟಿಕಲ್ 370 ಅಂತ. ಅಧ್ಯಯನ ಇಲ್ಲ, ಸಂಶೋಧನೆ ಇಲ್ಲ, ಕಾಂಟೆಕ್ಸ್ಟ್ ಇಲ್ಲ, ಯಾವುದೇ ರೀತಿಯ ಮೂಲವನ್ನು ಶೋಧಿಸುವ ಪ್ರವೃತ್ತಿಯೇ ಇಲ್ಲ, ಲಾಜಿಕ್ ಇಲ್ಲ. ಆದರೆ ಒಂದು ಈ ಥರದ ಸತ್ಯ ಕತೆ ಬಾಯಲ್ಲಿ ಬರ್ತದಲ್ಲ ನಿಮಗೆ, ಸರ್ ಸತ್ಯ ಹೇಳಬೇಕು ಅಂದರೆ ಇದು ರಿಯಲ್ ಸ್ಟೋರಿ ಬೇಸ್ಡು ಸರ್ ಅಂತಿರಲ್ಲ, ನಿಮ್ಮ ರಿಯಲ್ ಸ್ಟೋರಿಗೆ ಬೆಂಕಿ ಹಾಕ. ರಿಯಲ್ ಸ್ಟೋರಿ ಅನ್ನೋದನ್ನು ಇಟ್ಕೊಂಡು ಹೇಗೆ ಸಿನಿಮಾ ಮಾಡಬೇಕು ಅನ್ನೋದನ್ನು ಇದನ್ನು ನೋಡಿ ಕಲಿರಿ. ಒಂದು ಸತ್ಯಕಥೆಯನ್ನು ಮಾಡಬೇಕಾದ್ರೆ ಒಬ್ಬ ನಿರ್ದೇಶಕ ಅಥವಾ ನಿರ್ಮಾಣದ ತಂಡ ಎಂಥ ಒಂದು ಸಂಶೋಧನೆಯನ್ನು ಮಾಡಬೇಕಾಗತ್ತೆ, ಎಂಥ ಒಂದು ಅಧ್ಯಯನ ಮಾಡಬೇಕಾಗತ್ತೆ, ಆ ಸ್ಕ್ರಿಪ್ಟ್ ಅನ್ನೋದನ್ನು ಯಾವ ರೀತಿಯಲ್ಲಿ ನಾವು ಮಾಡಬೇಕಾಗತ್ತೆ ಅನ್ನೋದಕ್ಕೆ ಈ ಥರದ ಸಿನಿಮಾಗಳನ್ನು ನೀವು ನೋಡಿ ಕಲಿಬೇಕಾಗತ್ತೆ. ಕೊನೆಗೆ ಏನು ಹೇಳ್ತಾರೆ ಗೊತ್ತಾ ನೀವು, ಈ ಗಣಪತಿಯವರಿಗೆ ಬೇರೆ ಭಾಷೆ ಸಿನಿಮಾ ಬಂದ್ರೆ ಭಾಳ ಇಷ್ಟ, ಕನ್ನಡದ ಸಿನಿಮಾ ಇಷ್ಟ ಆಗೋದಿಲ್ಲ ಅಂತ ಹೇಳಬೇಡಿ. ಒಂದು ಸರಳ ಪ್ರೇಮ ಕಥೆಗೂ ಇಷ್ಟೇ ಭಾವೋದ್ವೇಗದಿಂದ ಮಾತಾಡಿದ್ದೇನೆ ನಾನು. ಕಾಟೇರದ ಬಗ್ಗೆ ಇದೇ ರೀತಿಯಲ್ಲಿ ಮಾತಾಡಿದ್ದೇನೆ. ಆದರೆ ನಾನು ಹೇಳೋದು, ನಿಮಗೆ ಈ ರೀತಿಯ ಒಂದು ಪ್ರಸಕ್ತ ಸಂದರ್ಭದ ಬಹಳ ನಿಗಿನಿಗಿಯಾಗಿರುವಂಥ ಒಂದು ಸತ್ಯದ ನೆಲೆಯನ್ನೇ ಇಟ್ಟುಕೊಂಡು ಸಿನಿಮಾ ಯಾಕೆ ಮಾಡಲಿಕ್ಕಾಗೋದಿಲ್ಲ? ನಮ್ಮಲ್ಲಿ ಬ್ರಿಡ್ಜ್ ಸಿನಿಮಾ, ಆರ್ಟ್ ಸಿನಿಮಾ ಅಂತೇಳಿ ಪ್ರಶಸ್ತಿ ತೆಗೆದುಕೊಳ್ಳೋದ್ರಲ್ಲೇ ಆಸಕ್ತರಾಗಿರುವಂಥ ಒಂದು ವರ್ಗ ಇದೆಯಲ್ಲ, ಅವ್ರಿಗೂ ಕೂಡ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕಾದಂಬರಿಯನ್ನು ಇಟ್ಕೊಂಡು ಸಿನಿಮಾ ಮಾಡಿಬಿಡ್ಬೋದು, ಆದರೆ ಒಂದು ಘಟನೆಯನ್ನು ಇಟ್ಕೊಂಡು ಅದಕ್ಕೆ ಇರಬಹುದಾದಂಥ ರಾಜಕೀಯದ ಒಳತೋಟಿಗಳನ್ನು, ಒಳ ಹೂರಣವನ್ನು, ಒಳ ಷಡ್ಯಂತ್ರವನ್ನು ಇಡೀದನ್ನು ಕಾಲ ಮತ್ತು ಕಾಲಾತೀತವಾಗಿ ಅದನ್ನು ಯೋಚನೆ ಮಾಡಿ ಅದನ್ನು ಎಲ್ಲಿಯೂ ಹಳಿ ತಪ್ಪದೇ ಇದ್ದ ಹಾಗೆ, ತಾಷ್ಕೆಂಟ್ ಫೈಲ್ ಇರ್ಬೋದು, ಕಾಶ್ಮೀರಿ ಫೈಲ್ಸ್ ಇರ್ಬೋದು, ಕೇರಳ ಫೈಲ್ಸ್ ಇರ್ಬೋದು, ಆ ಥರ ಸಿನಿಮಾ ಒಂದಿಷ್ಟು ನಿಮ್ಗೆ ಉದಾಹರಣೆ ಕೊಡ್ತೇನೆ. ಕಮರ್ಷಿಯಲ್ ಬ್ಯಾಕ್ಗ್ರೌಂಡಲ್ಲಿ ಕೂಡ ಪಿಂಕ್, ಅಮಿತಾಬ್ ಬಚ್ಚನ್ ಆ್ಯಕ್ಟ್ ಮಾಡಿದಂಥ ಸಿನಿಮಾ, ಈ ಥರದ ಸುಮಾರು ಸಿನಿಮಾಗಳು ನಮ್ಮ ಕಣ್ಣೆದುರು ಕಾಣ್ತವೆ. ನಾವು ಬೇರೆ ಬೇರೆ ಧರ್ಮದ ವಿಷಯದಲ್ಲಿ, ದೇಶದ ವಿಷಯದಲ್ಲಿ, ಹಿಂದೂ ಧರ್ಮದ ನಂಬಿಕೆಗಳನ್ನು, ದೇವತೆಗಳನ್ನು, ದೇವರನ್ನು, ಇವೆಲ್ಲವನ್ನು ಗೇಲಿ ಮಾಡುವಂಥ ಒಂದು ದುಷ್ಟ ಗುಂಪೆ ಇದೆ ಅಲ್ಲಿ ಬಾಲಿವುಡ್ಡಲ್ಲಿ, ಹಿಂದಿಯಲ್ಲಿ. ಅದರ ಬಗ್ಗೆ ನಮ್ಮ ವಿರೋಧ ಇದೆ, ಅದನ್ನು ಮಾತಾಡ್ತೇವೆ. ಆದರೆ ಹಿಂದಿ ಚಿತ್ರರಂಗದಲ್ಲಿ ಒಂದಿಷ್ಟು ಸಿನಿಮಾ ನಿರ್ಮಾಪಕರು ಮತ್ತು ನಿರ್ದೇಶಕರು ಸಿನಿಮಾವನ್ನೇ ಉಸಿರಾಡುವವರಿದ್ದಾರೆ, ಸಿನಿಮಾವನ್ನೇ ಜೀವಿಸುವವರಿದ್ದಾರೆ, ಸಿನಿಮಾವನ್ನೇ ತಿಂದು ಸಿನಿಮಾವನ್ನೇ ಬದುಕುವವರಿದ್ದಾರೆ. ಅಂಥವರಿಂದ ಮಾತ್ರ ಸಾಧ್ಯ ಈ ಸಿನಿಮಾ. ಈ ಸಿನಿಮಾವನ್ನು ಒಂದು ಪಠ್ಯವಾಗಿ ನೋಡ್ಬೋದು, ಈ ಸಿನಿಮಾವನ್ನು ಒಂದು ಅಧ್ಯಯನಪೂರ್ಣವಾಗಿ ನೋಡ್ಬೋದು. ಈ ಸಿನಿಮಾವನ್ನು ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು ಇದನ್ನು ಒಂದು ಮಾರ್ಗದರ್ಶಿಯಾಗಿ ಹೇಗೆ ಸಿನಿಮಾವನ್ನು ಮಾಡಬೇಕು ಅನ್ನೋದನ್ನು ಇದನ್ನು ಇಟ್ಟುಕೊಂಡು ಅಧ್ಯಯನ ಮಾಡ್ಬೋದು. ಒಂದು ಜನಪ್ರಿಯ ಸಿನಿಮಾವನ್ನು ಕೂಡ ಒಂದು ಅಂಡರ್ ಕರೆಂಟ್ ಆಗಿ, ಸೆಟಲ್ಡ್ ಆಗಿ, ಕೇವಲ ಮೌನದಲ್ಲಿ, ಕಣ್ಣಿನಲ್ಲಿ, ಅವರ ಇಡೀ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಹೇಗೆ ಅದನ್ನು ಜನರಿಗೆ ಸಂವಾದ ಮಾಡಲಿಕ್ಕಾಗತ್ತೆ, ಮುಟ್ಟಿಸ್ಲಿಕ್ಕಾಗತ್ತೆ ಅನ್ನೋದನ್ನು ಪ್ರತಿ ಪಾತ್ರದಲ್ಲಿ ತೋರಿಸಿದ್ದಾರೆ ರೀ. ಕೇವಲಕ್ಕೆ 2-3 ಪಾತ್ರಗಳಲ್ಲ. ಅದರಲ್ಲೂ ಇದನ್ನು ನಿರ್ಮಿಸಿದವರು ಆದಿತ್ಯ ಧಾರ್, ಲೋಕೇಶ್ ಧಾರ್. ಪ್ರಾಯಶಃ ಅವರು ಬ್ರದರ್ಸ್ ಅಂತ ಅಂದ್ಕೊಳ್ತೇನೆ ನಾನು. ಆದಿತ್ಯ ಧಾರ್ ಆರು ಧಾರ್ ಇರೋದರಿಂದ. ಮತ್ತು ಆದಿತ್ಯ ಯಾಮಿನಿಯವರ ಯಜಮಾನ. ಅವರು ಉರಿ ಸಿನಿಮಾ ಇದೇ ತಂಡ ಮಾಡಿದ್ದು. ಇದರ ನಿರ್ದೇಶಕರು ಆದಿತ್ಯ ಸುಹಾಸ್ ಜಂಬಾಲೆ. ಹಾಗೆಯೇ ಆದಿತ್ಯ ಧಾರ್ ಮತ್ತು ಲೋಕೇಶ್ ಧಾರ್ ಒಟ್ಟಿಗೆ ಜ್ಯೋತಿ ದೇಶಪಾಂಡೆ ಕೂಡ ಸೇರಿಕೊಂಡಿದ್ದಾರೆ. ಒಂದು ರೀತಿಯ 3 ಜನ ಸೇರಿ ನಿರ್ಮಿಸಿದ ಚಿತ್ರ ಇದು. ಆದಿತ್ಯ ಸುಹಾಸ್ ಜಂಬಾಲೆ
ಎಂಥ ಒಬ್ಬ ಅದ್ಭುತ ನಿರ್ದೇಶಕ ಅಂತಂದರೆ, ಕೂತು ಮಾತಾಡ್ತಾ ಇದ್ದೇನೆ, ತಾಂತ್ರಿಕ ಕಾರಣಕ್ಕಾಗಿ ಎದ್ದು ನಿಲ್ಲಕ್ಕಾಗೋದಿಲ್ಲ ನನಗೆ. ಸತ್ಯವಾಗಿ ಹೇಳಬೇಕು ಅಂದರೆ ಎದ್ದು ನಿಂತು ಒಂದು ಸೆಲ್ಯೂಟ್ ಕೊಡಬೇಕು ಅಂತ ಅನಿಸ್ತದೆ. ಒಂದು ಸಮಗ್ರ ಚಿತ್ರ, ಒಂದು ಸಂಪೂರ್ಣ ಚಿತ್ರ, ಒಂದು ಮಾದರಿ ಚಿತ್ರ ಅಂತ ಕರೆಯಬಹುದಾದ ಮಟ್ಟಕ್ಕೆ ಆರ್ಟಿಕಲ್ 370 ನಮ್ಮನ್ನು ಆಳ್ತದೆ, ನಮ್ಮನ್ನು ಚುಂಬಿಸ್ತದೆ, ನಮ್ಮನ್ನು ಚೋದಿಸ್ತದೆ, ನಮ್ಮನ್ನು ಪ್ರಚೋದಿಸ್ತದೆ, ನಮ್ಮನ್ನು ಒಂದು ಉತ್ಕರ್ಷದ ಭಾವೋದ್ವೇಗಕ್ಕೆ ಒಳಗಾಗುವ ಹಾಗೆ ಮಾಡುತ್ತೆ. ಪ್ರತಿ ಫ್ರೇಮ್ ಕೂಡ ನಿಮಗೆ ಒಂದು ಕ್ಯಾನ್ವಾಸಿನ ಥರ ಕಾಣುತ್ತೆ. ಪ್ರಿಯಾಮಣಿ, ಯಾಮಿ ಗೌತಮಿ ಎರಡು ಪಾತ್ರಗಳು ನೋಡಿ ರೋಮಾಂಚನ ಆಗುತ್ತೆ ನನಗೆ. ಪ್ರಾಯಶಃ ಅವರ ಜೀವಮಾನದ ಅತ್ಯಂತ ಶ್ರೇಷ್ಠ ಅಭಿನಯ, ಅವರ ಜೀವಮಾನದ ಶ್ರೇಷ್ಠ ಅಭಿನಯ ಅಂತ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಂದು ಪಾತ್ರ, ಒಂದು ಸಣ್ಣ ಸಣ್ಣ ಆರ್ಮಿ ಆಫೀಸರ್ ಪಾತ್ರ, ಸಣ್ಣ ಸಣ್ಣ ಈ ಘಟನೆಯ 370ಯನ್ನು ಎಬ್ರಗೇಟ್ ಮಾಡುವಂಥ ಹೊತ್ತಿನಲ್ಲಿ ಯಾರ್ಯಾರೆಲ್ಲ ಪಾಲ್ಗೊಂಡಿದ್ರು, PM ಆಫೀಸು, ನಮ್ಮ NIA, ಈ ಎಲ್ಲ ಈ ಪ್ರಕರಣದಲ್ಲಿ ಪಾಲ್ಗೊಂಡಂಥ ಒಂದೊಂದು ಪಾತ್ರಗಳು ಬರ್ತವೆ, ಸಣ್ಣ ಸಣ್ಣ ಪಾತ್ರಗಳು. ಅದೇ ರೀತಿಯಲ್ಲಿ ಈ ಭಯೋತ್ಪಾದಕ ಪಾತ್ರಗಳನ್ನು ಮಾಡಿದವರು ಇರ್ಬೋದು, ರಾಜಕಾರಣಿಗಳನ್ನು ಪ್ರತಿನಿಧಿಸುವ, ಕಾಶ್ಮೀರದ ರಾಜಕಾರಣಿಯನ್ನು ಅದು ಪ್ರತಿನಿಧಿಸುವಂಥ ಪಾತ್ರಗಳಿರ್ಬೋದು. ಅದರ ಜೊತೆಗೆ ಇದರಲ್ಲಿ ಗೊತ್ತಿದೆ ನಿಮಗೆ, ರಾಮಾಯಣದ ರಾಮನ ಪಾತ್ರ ಮಾಡಿದವರು ಅರುಣ್ ಗೋವಿಲ್. ಅರುಣ್ ಗೋವಿಲ್ ಇಲ್ಲಿ ಒಂದು 2-3 ಸೀನ್ನಲ್ಲಿ ಬರ್ತಾರೆ. ಅದು ಮೋದಿಯ ಪಾತ್ರದಲ್ಲಿ ಬರ್ತಾರೆ. ಅಮಿತ್ ಶಾನೂ ಒಂದು ಪಾತ್ರಧಾರಿಯಾಗಿ ಬರ್ತಾರೆ, ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಮೋದಿಯ ಪಾತ್ರ, ನಾನು ಅರುಣ್ ಗೋವಿಲ್ ಇತ್ತೀಚೆಗೆ ಈ ಸಾರ್ವತ್ರಿಕವಾಗಿ ಕಮರ್ಷಿಯಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದನ್ನು ನೋಡಿರಲಿಲ್ಲ. ಭಾಳ ಕಡಿಮೆ ಅಂತ ಕಾಣುತ್ತೆ ಅವ್ರು ಮಾಡ್ತಾ ಇರೋದು ಕೂಡ. ಒಂದು 2-3 ಸೀನ್ ಬರುತ್ತೆ. ಆದರೆ ಅರುಣ್ ಗೋವಿಲ್ ಎಂಥ ಒಬ್ಬ ಅದ್ಭುತ ನಟ ಅನ್ನೋದಕ್ಕೆ, ಅಥವಾ ಆದಿತ್ಯ ಸುಹಾಸ್ ಜಂಬಾಲೆ ಅವರನ್ನು ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನೋದಕ್ಕೆ, ವಾಹ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಅಷ್ಟು, ಅದರಲ್ಲೂ ಯಾಮಿನಿ ಮತ್ತು ಪ್ರಿಯಾಮಣಿ, ಬಹುಶಃ ವೈಭವ್ ಅವರೊಂದು ಆರ್ಮಿಯ ಇದರಲ್ಲಿ ಅಂದರೆ ಯಾಮಿನಿಯ ಕೆಳಭಾಗದ ಒಬ್ಬ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಪಾತ್ರ ಮಾಡಿದ್ದಾರೆ. ಆ ಪಾತ್ರ ಎಂಥ ಅದ್ಭುತವಾಗಿದೆ ಅಂತಂದರೆ ಅದನ್ನು ನೀವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಬ್ಬ ನಿರ್ದೇಶಕ ತನ್ನ ಸ್ಕ್ರಿಪ್ಟಿಗೆ ಜೀವ ತುಂಬುವ ಪಾತ್ರಗಳು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಅವನಲ್ಲಿ ಒಂದು ಸ್ಪಷ್ಟತೆ, ನಿಖರತೆ ಮತ್ತು ಬಯಸುವಿಕೆಯಲ್ಲಿ ನಿಖರತೆ, ಪಡೆದುಕೊಳ್ಳುವಿಕೆಯಲ್ಲಿ ನಿಖರತೆ, ಎಷ್ಟು ಬೇಕು ಎಷ್ಟು ಬೇಡ ಅನ್ನೋದರ ಆ ತೂಕಬದ್ಧತೆ ಒಬ್ಬ ನಿರ್ದೇಶಕನಿಗಿದ್ದರೆ ಪಾತ್ರಗಳೆಲ್ಲವೂ ಜೀವಂತವಾಗ್ತವೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ. ಫೋಟೋಗ್ರಫಿ, ಆ್ಯಕ್ಷನ್ನು, ಮುಖ್ಯವಾಗಿ BGM, ಆ ಇಡೀ BGM ಅದು ಎಂಥ ಒಂದು ಪಾತ್ರವಾಗಿ ಕೆಲಸ ಮಾಡಿದೆ. ಮತ್ತು ಆ ಇಡೀ ಸಿನಿಮಾದ ಟೆಂಪೋವನ್ನು ಎಷ್ಟರ ಮಟ್ಟಿಗೆ ಅದು ಕಾದುಕೊಂಡು ನಿಮಗೆ ಮುಟ್ಟಿಸ್ತದೆ ಅಂದರೆ, ಬಹುಶಃ ನಿಮಗೆಲ್ಲಾದರೂ ಕೂತ ಸೀಟಲ್ಲಿ ಒಂದು ಚರ್ರ ಅಂತ ಸೌಂಡ್ ಬಂದರೆ ಕೋಪ ನೆತ್ತಿಗೆ ಇರುವಷ್ಟು ನಿಮಗೆ ಸಿಟ್ಟು ಬರ್ಬೋದು, ಅಷ್ಟು ಡಿಸ್ಟರ್ಬ್ ಆಗ್ಬೋದು. ಯಾಕೆಂದರೆ ಆ ಸಿನಿಮಾ ನಿಮ್ಮನ್ನು ಅಷ್ಟು ಇನ್ವಾಲ್ವ್ ಮಾಡ್ಕೊಳ್ತದೆ. ಆ ಸಿನಿಮಾ ನಿಮ್ಮನ್ನು ತನ್ನದೇ ಆದ ಪಯಣದ ಒಳಗಡೆ ಅನುರಕ್ತಗೊಳಿಸ್ಕೊಳ್ತದೆ ಅಂತ. ಎಂಥ ಭಾಳ ದೊಡ್ಡ ಶಕ್ತಿ ರೀ ಈ ಸಿನಿಮಾಕ್ಕೆ. ಈ ಸಿನಿಮಾಕ್ಕೆ, ಆ ಮಾಧ್ಯಮಕ್ಕೆ ಎಂಥ ಶಕ್ತಿ ಇದೆ ಅಂತಂದರೆ, ನಮಗೆ ಗೊತ್ತಿದೆ ಆರ್ಟಿಕಲ್ 370 ರಾಜ್ಯಸಭೆಯಲ್ಲಿ ಪ್ರೆಸೆಂಟ್ ಆಗುತ್ತೆ, ಅಲ್ಲಿ ಅದು ಮತಗಣಿಕೆಯಲ್ಲಿ ಅಲ್ಲಿ ಪಾಸ್ ಆಗತ್ತೆ. ಆದರೆ ಇದರ ಒಳಗಿರೋ ಕಥೆ ನೀವು ಈ ಸಿನಿಮಾ ನೋಡಿದಾಗ ನಿಮ್ಗೆ ಅನ್ನಿಸ್ತದೆ, ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಕೇವಲ ದಕ್ಷ ಆಡಳಿತಗಾರರಷ್ಟೇ ಅಲ್ಲ, ಅವರು
ಅತ್ಯಂತ ನಿಪುಣರಾದಂಥ ರಾಜನೀತಿಜ್ಞರೂ ಹೌದು. ಆಮೇಲೆ ಕಾನೂನು ತಜ್ಞತೆಯೂ ಅವರಲ್ಲಿದೆ. ಅದು ಅಲ್ಲದೇ ಇದ್ದರೆ ಸುಪ್ರೀಂ ಕೋರ್ಟ್ ಹತ್ರ ಹೊಡೆಸ್ಕೊಳ್ತಾ ಇದ್ರು. ಹಾಗಾಗಿ ಎಂಥ ಒಂದು ಪೂರ್ವ ತಯಾರಿಯನ್ನು ಮಾಡಿ 370 ಅಬ್ರೋಗೇಟ್ ಮಾಡಿದ್ದಾರೆ ಅನ್ನೋದರ ಸತ್ಯವಾದ ಚಿತ್ರಣವನ್ನು ನೋಡಬೇಕು ಅಂದರೆ 370 ನೋಡಬೇಕು. ಎಲ್ಲಿಯೂ ಒಂದು ಎಳೆ ಇಡೀಯದಾದಂಥ ಚಿತ್ರಕಥೆಯ ನಾಭಿಯನ್ನು ಬಿಟ್ಟು ಚಲಿಸುವುದೇ ಇಲ್ಲ ಅಂತ. ಎಲ್ಲಿಯೂ ಎಷ್ಟು ಬೇಕು ಅಷ್ಟು ಇದೆ. ಅದು ಖಡಕ್ಕಾದಂಥ ಆ ಎಡಿಟರು ಅವನಿಗೆ ಸಲ್ಲಬೇಕು. ಅವನು ಕೂಡ ಒಂದು ಪಾತ್ರಧಾರಿ ಇಲ್ಲಿ. ಯಾಕೆಂದರೆ ಅಷ್ಟು ಚಂದ ಎಡಿಟಿಂಗು, ಸ್ಕ್ರೀನ್ ಪ್ಲೇ ಬಗ್ಗೆ, ಡೈಲಾಗ್ಸ್ ಬಗ್ಗೆ ನೀವು ಮಾತಾಡಬೇಡಿ. ಅಷ್ಟು ಪ್ರಫೌಂಡಾದಂಥ ಸಂಭಾಷಣೆ, ಅಷ್ಟು ಅರ್ಥಗರ್ಭಿತವಾದಂಥ ಸಂಭಾಷಣೆ. ಆರ್ಟಿಕಲ್ 370 ಒಂದು ಚಿತ್ರವಾಗಿಯೂ ಶ್ರೇಷ್ಠ ಚಿತ್ರ, ಮತ್ತು ಆರ್ಟಿಕಲ್ 370ಯ ಇಡೀ ಪೂರ್ವಾಪರ, ಅದರ ಎರಡೂ ದಿಕ್ಕಿನ ಮತ್ತು ಮಧ್ಯದ ಈ ಮೂರೂ ನೆಲೆಗಳಲ್ಲಿ ಅದರ ಕಥನವನ್ನು ಚಿತ್ರವಾಗಿ 2.25 ಗಂಟೆ 2.5 ಗಂಟೆ ನಮ್ಮ ಎದುರು ಪ್ರೆಸೆಂಟ್ ಮಾಡಿದ್ದಿದೆಯಲ್ಲ, ಅದು ಆ ಇಡೀ ತಂಡದ ಒಂದು ಶ್ರೇಷ್ಠವಾದಂಥ ಕೆಲಸಕ್ಕೆ ಸಾಕ್ಷಿ ಪ್ರಜ್ಞೆ. ವರ್ತಮಾನದಲ್ಲಿ ಈ ಹೊತ್ತಿನಲ್ಲಿ ಪ್ರಾಯಶಃ ನನಗನ್ನಿಸ್ತದೆ ದೇಶ ಮತ್ತು ದೇಶದ ಆಚೆ ಇರುವಂಥ ಭಾರತೀಯರ ಒಂದು ಎದೆಯನ್ನು ಮೀಟುವ ಒಂದು ಅದ್ಭುತವಾದಂಥ ಜನಪ್ರಿಯ ಚಿತ್ರವಾಗಿ ಮತ್ತು ಒಂದು ದೇಶದ ಭಾವನೆಯನ್ನು ಉಜ್ವಲವಾಗಿ ಈ 140 ಕೋಟಿ ಭಾರತೀಯರ ಎದೆಯಲ್ಲಿ ಒಂದು ಬೆಂಕಿ ಹಚ್ಚುವ ಕೆಲಸವನ್ನು, ಮತ್ತು ಅದನ್ನು ಒಂದು ಇಡೀ ದೇಶದ ಅಭಿಮಾನದ ಆ ಒಂದು ಜ್ವಾಲೆಯನ್ನು ಉಜ್ವಲಗೊಳಿಸುವ ಕೆಲಸವನ್ನು ಖಂಡಿತವಾಗಿಯೂ ಸಿನಿಮಾ ಮಾಡುತ್ತೆ. ಹಾಗಾಗಿ ಈ ಸಿನಿಮಾ ನಿರ್ಮಿಸಿದವರಿಗೂ ಮತ್ತು ಈ ಸಿನಿಮಾವನ್ನು ನಿರ್ದೇಶಿಸಿದವರಿಗೂ, ಮುಖ್ಯವಾಗಿ ಇದರ ಪಾತ್ರಧಾರಿಯಾಗಿ ನಮ್ಮನ್ನು ಮುಟ್ಟಿದವರಿಗೂ, ಪ್ರತಿ ಒಬ್ಬರಿಗೂ ಕೂಡ ಇದರ ಶ್ರೇಯಸ್ಸು ಸಲ್ಲಬೇಕು. ಮತ್ತು ಇದು ದೇಶಕ್ಕಾಗಿ ಮಾಡಿದ ಒಂದು ಅದ್ಭುತವಾದಂಥ ಪುಣ್ಯದ ಕೆಲಸ. ಯಾಮಿ ಗೌತಮಿಯವರು ಹಿಂದೆ ಕೆಲವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ಎಲ್ಲೋ ಒಂದೆರಡು ಕಡೆ ಯಾಮಿನಿ ಅಂತಾಗಿದೆ, ಕ್ಷಮೆ ಇರಲಿ, ಯಾಕೆಂದರೆ ಮಾತಿನ ಓಗದಲ್ಲಿ ಕೆಲವು ಸರಿ ಹಾಗಾಗತ್ತೆ. ಯಾಮಿ ಗೌತಮಿ ಇಂಥ ಒಂದು ಅದ್ಭುತವಾದಂಥ ಶ್ರೇಷ್ಠ ಕಲಾವಿದೆ ಅನ್ನೋದಕ್ಕೆ ನಿಮಗೆ ಅದರ ಪೂರ್ಣ ಚಹರೆ ಬೇಕಾ, ಸಾಕ್ಷಿ ಬೇಕಾ, ಈ ಸಿನಿಮಾ ನೋಡಿ. ಬೆಂಕಿ, ಅದು ಬೆಂಕಿ. ಆ ಪಾತ್ರವೂ ಹಾಗೇ ಇದೆ, ಆ ಪಾತ್ರದ ಇಡೀ ಏರಿಳಿತವೂ ಹಾಗೇ ಇದೆ, ಆ ಪಾತ್ರದ ರೋಷಾವೇಶವೂ ಹಾಗೇ ಇದೆ, ಆ ಪಾತ್ರ ದೇಶಭಕ್ತಿಯ ಆ ಬೆಂಕಿಯಲ್ಲಿ, ಅಗ್ನಿದಿವ್ಯದಲ್ಲಿ ಪುಟಿದು ನೆಗೆದು ಹುಟ್ಟಿ ಬರುವಂಥ ಪಾತ್ರ ಅದು. ಯಾಮಿ ಗೌತಮಿಯ ಜೀವಮಾನದ ಈವರೆಗಿನ ಶ್ರೇಷ್ಠ ಅಭಿವ್ಯಕ್ತಿ. ಬಹುಶಃ ಪ್ರಾಮಾಣಿಕವಾಗಿ ನಮ್ಮ ಪ್ರಶಸ್ತಿಗಳು ಸಲ್ತವೆ ಅಂತಾದರೆ ಪ್ರಾಯಶಃ ಈ ಸಿನಿಮಾದ ಪಾತ್ರಕ್ಕೆ ಅವರಿಗೆ ಪ್ರಶಸ್ತಿಗಳ ಸುರಿಮಳೆ ಆಗ್ತದೆ ಅಂತ ಭಾವಿಸ್ತೇನೆ ನಾನು. ಹಾಗೆ ಪ್ರಿಯಾಮಣಿ ಅವರು ಕೂಡ ಅಷ್ಟೇ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಎರಡು ಪಾತ್ರಗಳು ಈ ಸಿನಿಮಾದ ಎರಡು ದೊಡ್ಡ ಪಿಲ್ಲರ್ಗಳದು. ಈ ಎರಡು ಪಾತ್ರಗಳ ಮೇಲೇ ಇಡೀ ಸಿನಿಮಾ ನಿಂತಿದೆ. ನೀವು ಅನಿಸ್ಬೋದು ಕೇವಲ ಎರಡು ಪಾತ್ರ ಒಂದು ಮೇಲ್ದರ್ಜೆಯಲ್ಲಿ ನಿಂತು ಇಡೀ ಸಿನಿಮಾ ಹೇಗೆ ಸಾಗತ್ತೆ ಅಂತ. ಅದು ಸುಹಾಸ್, ಆದಿತ್ಯ ಸುಹಾಸನ ಬಹಳ ದೊಡ್ಡ ಕಲೆಗಾರಿಕೆ, ಶ್ರೇಷ್ಠತೆ, ದಮ್ಮು, ಪ್ರತಿಭೆ. ಆ ಒಂದು ಮೈನ್ಯೂಟ್ ಆದ ಕುಸೂರಿಯ ಕೆಲಸಗಾರನ ಒಂದು ಕೆಲಸ ಇರುತ್ತಲ್ಲ, ಈ ಮೂರ್ತಿ ಕೆತ್ತುವಿಕೆ ಅಂತಾರಲ್ಲ ನಾವು, ಅಂಥ ಕೆಲಸವನ್ನು ಆದಿತ್ಯ ಸುಹಾಸ್ ಜಂಬಾಲೆ ಅಷ್ಟೇ ನಿಷ್ಠೆಯಿಂದ, ಅಷ್ಟೇ ಪ್ರತಿಭಾನ್ವಿತ ಒಂದು ನೆಲೆಗಟ್ಟಿನಲ್ಲಿ ಸಂಪೂರ್ಣವಾದಂಥ ಚಿತ್ರವನ್ನು ಕೆತ್ತಿದ್ದಾರೆ. ಎಲ್ಲಿಯೂ ನಿಮಗೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಡೌನ್ಫಾಲ್ ಅಥವಾ ಎಲ್ಲೋ ಒಂದು ಕಡೆ ಮತ್ತೆಂಥದೋ ಬೇಕಾಗಿತ್ತು ಈ ಥರದ ಮಾತೇ ಇಲ್ಲ ಅಂತ.
ಒಂದು ಸಾರ್ಥಕ ಪ್ರಯತ್ನ, ಶ್ರೇಷ್ಠ ಪ್ರಯತ್ನ, ದೇಶಭಕ್ತಿಯ ಒಂದು ಔನ್ನತ್ಯದ ಪ್ರಯತ್ನ ಇದು. ಆರ್ಟಿಕಲ್ 370 ಅಂದರೆ ಏನು? ಆರ್ಟಿಕಲ್ 370 ಮಾಡುವಾಗ ಈ ದೇಶವನ್ನು ಆಳ್ತಾ ಇದ್ದಂಥ ರಾಜಕೀಯ ಪಕ್ಷ ಎಂಥ ಖತರ್ನಾಕ್ ಮತ್ತು ದೇಶದ್ರೋಹಿ ಕೆಲಸಕ್ಕೆ ಮುಂದಾಗಿತ್ತು, ಅದನ್ನು ಲೈವ್ ಆಗಿ ಇಡಲಿಕ್ಕೆ ಯಾವೆಲ್ಲ ಕಸರತ್ತನ್ನು ಮಾಡಿತ್ತು, ಮತ್ತು ನಮ್ಮ ದೇಶದ ಒಳಗಡೆಯಿಂದಲೇ ಭಯೋತ್ಪಾದಕತೆ ಹೇಗೆ ಪ್ರಾಯೋಜಿತ ಆಗ್ತಾ ಇತ್ತು. ಮೋದಿಯವ್ರ ಗೌರ್ಮೆಂಟು ಡಿಮಾನಿಟೈಸೇಷನ್ ಮಾಡಿದ್ರಿಂದ ಇಡೀ ಪಾಕಿಸ್ತಾನದ ಭಯೋತ್ಪಾದಕತೆಯ ಇಡೀ ಆದಂಥ ಒಂದು ಹೊಕ್ಕಳು ಬಳ್ಳಿಯನ್ನೇ ಕತ್ತರಿಸುವ ಕೆಲಸವನ್ನು ಹೇಗೆ ಮಾಡಿದರು, ಅದಕ್ಕೂ ಇಲ್ಲಿ ಸಾಕ್ಷಿ ಇದೆ. ಡಿಮಾನಿಟೈಸೇಷನ್ನಿಂದ ಏನು ಕಡಿದು ಉಳಿಸಿದ್ರು ಅಂತ ನಮ್ಮ ಈ ಅಪ್ರಬುದ್ಧ ಪ್ರಿಯಾಂಕ ಖರ್ಗೆ ಅಂತವರೆಲ್ಲ ಕೇಳ್ತಾರಲ್ಲ, ದಯವಿಟ್ಟು ಈ ಸಿನಿಮಾ ನೋಡ್ರಿ. ಅಲ್ಲಿ ತರ್ಕಬದ್ಧವಾದಂಥ ವಿವರಣೆ ಇದೆ. ಆಮೇಲೆ ನಿಮ್ಮ ಮೂಲ ಈ ದೇಶಕ್ಕೆ ಎಂಥ ಮೂಲವ್ಯಾಧಿಯನ್ನು ತಂದಿತ್ತು ಮತ್ತು ಎಂಥ ಒಂದು ಖತರ್ನಾಕಾದಂಥ ದೇಶದ್ರೋಹದ ಕೆಲಸದಲ್ಲಿ ತೊಡಗಿತ್ತು ಅನ್ನೋದ್ರ ಬಗ್ಗೂ ನಿಮ್ಮ ಸಂಪೂರ್ಣವಾಗಿ ಬಯಲು ಮಾಡಿದ್ದಾರೆ, ಸಂಪೂರ್ಣವಾಗಿ ಬೆತ್ತಲಗೊಳಿಸಿದ್ದಾರೆ. ಅದೆಲ್ಲವನ್ನು ನೋಡಲಿಕ್ಕೆ ಒಂದು ಸದಾವಕಾಶವನ್ನು ಈ ಸಿನಿಮಾ ತಂದು ಕೊಟ್ಟಿತ್ತಲ್ಲ. ಯಾರೋ ಕುಚೋದ್ಯ ಕೇಳ್ಬೋದು, ಈ ಸಿನಿಮಾದಿಂದ ಮೋದಿಯವರಿಗೆ 2024 ಚುನಾವಣೆಗೆ ಲಾಭ ಆಗ್ಬೋದು, ಮೋದಿ ಪ್ರೇರಿತ, ಮೋದಿ ಪ್ರಾಯೋಜಿತ ಅಂತೆಲ್ಲ ಬೊಗಳೆ ಬಿಡ್ತಿರಲ್ಲ, ಮಾತಾಡ್ತಿರಲ್ಲ. ಇನ್ನು ಸುರಾಗುತ್ತೆ. ಇವತ್ತು ನಾಳೆ ಒಳಗಡೆನೆ ಆರ್ಟಿಕಲ್ 370 ಬ್ಯಾನ್ ಮಾಡಿ, ಆರ್ಟಿಕಲ್ 370 ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ಸು ಮತ್ತು ಈ ಇಂಡಿ ಕೂಟ ಅಧಿಕಾರದಲ್ಲಿ ಇದೆಯಲ್ಲ, ಅಲ್ಲಿ ಬ್ಯಾನ್ ಆಗುತ್ತೆ ನೋಡಿ. ನಾನು ಹೇಳ್ತೇನೆ ನಿಮಗೆ, ನೀವು ಅಷ್ಟನ್ನೇ ಮಾಡಬಲ್ರಿ. ಅದಕ್ಕೂ ಹೆಚ್ಚನ್ನು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ರಾಮ ಮಂದಿರವನ್ನು ಬಹಿಷ್ಕರಿಸಿ ರಾಮ ಮಂದಿರದ ಉದ್ಘಾಟನೆಗೆ ಹೋಗುವ ಸದಾವಕಾಶವನ್ನು ಕೈ ಚೆಲ್ಲಿ ಹೇಗೆ ಹೊಡೆಸ್ಕೊಳ್ತಾ ಇದ್ದೀರಿ ನೋಡಿ. ಆರ್ಟಿಕಲ್ 370 ಬ್ಯಾನ್ ಮಾಡಿ ನೋಡಿ, ಆಮೇಲೆ ಜನ ಅದಕ್ಕೆ ಹಾಗೆ ಪ್ರತಿಕ್ರಿಯಿಸ್ತಾರೆ ಅಂತ ಗೊತ್ತಾಗುತ್ತೆ. ಮಾಡ್ತೀರಿ ನೀವು, ಅಷ್ಟನ್ನು ಮಾತ್ರ ಮಾಡಬಲ್ರಿ, ಆದರೆ ಇನ್ನೇನು ಮಾಡಲಿಕ್ಕಾಗೋದಿಲ್ಲ. ಯಾಕೆ ಗೊತ್ತಾ? 100% ಕಾನೂನುಬದ್ಧವಾದದ್ದಿದು, 100% ಕಾನೂನುಬದ್ಧವಾದದ್ದು. ಹಾಗಾಗಿ ನೀವು ಏನನ್ನೂ ಮಾಡಲಾರಿರಿ. ಹ್ಯಾಟ್ಸ್ ಆಫ್ ಇಡೀ ತಂಡಕ್ಕೆ. ಆದಿತ್ಯ ಧಾರ್ ಬಹುಶಃ ನೇತೃತ್ವ ವಹಿಸ್ಕೊಂಡಿದ್ದಾರೆ, ಉಳಿದವರೆಲ್ಲರೂ ಅವರೊಟ್ಟಿಗೆ ನಿಂತಿದ್ದಾರೆ. ಪ್ರಿಯಾಮಣಿ, ಯಾಮಿ ಗೌತಮಿ ಮತ್ತು ಆ ಇಡೀ ತಂಡಕ್ಕೆ, ಆ ಇಡೀ ನಟನ ವರ್ಗಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ನಿಮಗೆ ಒಂದು ಸೆಲ್ಯೂಟನ್ನು ಹೊಡುತ್ತೇನೆ. ಇಡೀ ತಂಡಕ್ಕೆ. ಆಮೇಲೆ ಆದಿತ್ಯ ಸುಹಾಸ್ ಜಂಬಾಲೆ, ನಿಮಗೆ ಆಯುಷ್ಯ ಹಿರಿದಾಗಬೇಕು. ಆದಿತ್ಯ ಧಾರ್ ಮತ್ತು ಜ್ಯೋತಿ ದೇಶಪಾಂಡೆ, ಲೋಕೇಶ್ ಧಾರ್ ಅವರಿಗೂ ಆಯುಷ್ಯ ವೃದ್ಧಿ ಆಗಬೇಕು. ಯಾಮಿ ಗೌತಮಿ ಮತ್ತು ಅವರ ದಂಪತಿಗಳೇನಿದಾರಲ್ಲ, ಅವರಿಗೂ ಕೂಡ ಇಂಥ ಒಂದು ಸಿನಿಮಾ ಮಾಡುವ ಒಂದು ಶಕ್ತಿ ಇನ್ನಿಷ್ಟು ಹೆಚ್ಚು ಬರಬೇಕು. ಪ್ರಾಯಶಃ ಇವರೆಲ್ಲರಿಗೆ ಒಂದು ಧೈರ್ಯ, ಸ್ಥೈರ್ಯ, ಮುನ್ನುಗ್ಗುವಿಕೆಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಟ್ಟದ್ದು ಯಾರು ಗೊತ್ತಾ? ನನ್ನ ತಿಳುವಳಿಕೆ ಪ್ರಕಾರ ಇದೇ ಕಾಶ್ಮೀರಿ ಫೈಲ್ಸ್, ಇದೇ ತಾಷ್ಕೆಂಟ್ ಫೈಲ್ಸ್ ಈ ಸಿನಿಮಾವನ್ನು ಮಾಡಿ ಆ ಇಡೀ ಸುನಾಮಿಗೆ ಎದುರಾಗಿ ನಿಂತು ತನ್ನ ಸಿನಿಮಾವನ್ನು ರಕ್ಷಿಸ್ಕೊಂಡ್ರಲ್ಲ, ದೇಶಭಕ್ತಿಯನ್ನು ಮೆರೆದ್ರಲ್ಲ, ಅದೇ ಧಾಟಿಯ ಮತ್ತೆ ಮತ್ತೆ ಸಿನಿಮಾವನ್ನು ಮಾಡ್ತೇನೆ ಅಂತ ಯಾವ ಕೊಲೆ ಬೆದರಿಕೆಗೂ ಹೆದರದೇನೆ ಮುನ್ನುಗ್ಗಿದ್ರಲ್ಲ, ಅವರು ಇದಕ್ಕೆ ಬಹಳ ಸ್ಫೂರ್ತಿಯಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ವಿವೇಕ್ ಅಗ್ನಿಹೋತ್ರಿ ಮತ್ತು ಪಲ್ಲವಿ ಜೋಶಿ ಈ ದಂಪತಿಗಳು ಕೂಡ ಕನ್ನಡದ ಪರ್ವವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೂ ಕೂಡ ಈ ಹೊತ್ತಿನಲ್ಲಿ ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಇಂಥ ಒಂದು ಪರ್ವ ಕಾಲಕ್ಕೆ ಮುಖ ಮಾಡಿ ನಿಂತರಲ್ಲ, ತನ್ನ ಇಡೀ ಸೈನ್ಯವನ್ನೇ ಈ ಜಾಗದಲ್ಲಿ ನೀವು ಸಿನಿಮಾ ಮಾಡ್ಬೋದು ಮತ್ತು ದೇಶಕ್ಕಾಗಿ ನಾವು ಸಿನಿಮಾ ಮಾಡ್ಬೋದು ಅಂತ ತೋರಿಸ್ಕೊಟ್ರಲ್ಲ, ಅವರು ನಿಜವಾದಂಥ ಆ ಒಂದು ದಾರಿ ಬೆಳಕಿಗೆ ಕಾರಣವಾದಂಥವರು ಅವರು ಅಂತಲೂ ನಾನು ಭಾವಿಸ್ತೇನೆ. ಈ ಒಂದು ತಂಡ ಸ್ವತಃ ನಿಮಗೆ ಹೇಳಬೇಕು ಅಂತಂದರೆ, ಬಾಲಿವುಡ್ಡಲ್ಲಿ ಒಳಗೇ ಇವರ ಬಗ್ಗೆ ವಿರೋಧ ಇದೆ. ಬಾಲಿವುಡ್ಡಿನ ಭಾಳ ತಥಾಕಚಿತವಾದಂಥ ಹೀರೋಗಳು, ಮಹಾನ್ ನಿರ್ಮಾಪಕರು, ಮಹಾನ್ ನಿರ್ದೇಶಕರು ಅಂತೇನು ಕೊಚ್ಚಿಕೊಳ್ತಾರೆ ಮತ್ತು
ಹಣ ಐಶ್ವರ್ಯದಿಂದ ಯಾರು ಮೆರೆದಾಡ್ತಾ ಇದ್ದಾರೆ ಅಥವಾ ಇಡೀ ಬಾಲಿವುಡ್ಡನ್ನೇ ಕಂಟ್ರೋಲ್ ಮಾಡ್ತೇವೆ ಅಂತ ಭಾವಿಸ್ತಾ ಇದ್ದಾರೋ ಅವರೇ ಇಂಥ ಸಿನಿಮಾ ಮಾಡುವ ತಂಡಕ್ಕೆ ವಿರೋಧಿಗಳು. ಯಾಕೆಂದರೆ ಅವರು ದೇಶ ವಿರೋಧಿಗಳು. ಆದರೂ ಅದನ್ನು ಲೆಕ್ಕಿಸದೇ ಇಂಥ ಸಿನಿಮಾ ಮಾಡ್ತಾ ಇದ್ದೀರಲ್ಲ, ಮತ್ತೊಮ್ಮೆ ನಿಮಗೆ ಅಭಿನಂದಿಸ್ತೇನೆ. ನಮ್ಮ ಪ್ರತಿಯೊಬ್ಬರೂ ಈ ಸಿನಿಮಾವನ್ನು ನೋಡಬೇಕು. ಆ ಮೂಲಕ ಈ ದೇಶಭಕ್ತಿ ಇದ್ದಂಥ, ದೇಶದ ಪರವಾಗಿದ್ದಂಥ ಮತ್ತು ದೇಶದ್ರೋಹದ ಇಡೀ ಚಟುವಟಿಕೆಯಲ್ಲಿ ತೊಡಗಿಕೊಂಡಂಥವರ ಇಡೀ ಛದ್ಮವೇಷವನ್ನು ಕಳಚಿ ಬೆತ್ತಲುಗೊಳಿಸಿದಂಥ ಈ ಒಂದು ಚಾರಿತ್ರಿಕ ಚಿತ್ರವನ್ನು ಪ್ರತಿಯೊಬ್ಬರು ನೋಡ್ತೀರಿ, ನೋಡಲೇಬೇಕು. ನೋಡಿ ಮತ್ತೆ ಎಲ್ಲರೂ ನೋಡುವ ಹಾಗೆ ನಾವು ಇದನ್ನು ಪ್ರೋತ್ಸಾಹ ಮಾಡಬೇಕು. ಅದು ನಮ್ಮ ದೇಶಭಕ್ತಿಗೆ ನಾವು ಕೊಡುವಂಥ ಒಂದು ಗೌರವ, ನಮನ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.